ಅಜ್ಜಿನು ಡೋರ್ ಓಪನ್ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಆ ಮಗುನು ತೆಗೆದ್ ಬಿಡುತ್ತೆ. ಡೋರ್ ತೆಗೆದ ನೆಕ್ಸ್ಟ್ ಸೆಕೆಂಡೇ ಇಬ್ಬರನ್ನು ಸಾಯಿಸ್ಬಿಡುತ್ತೆ. ಈಗ ಬೆಳಿಗ್ಗೆ ಆಗುತ್ತೆ. ಫ್ರಾಂಕ್ ಮನೆಗೆ ಬರ್ತಾ ಇರ್ತಾನೆ. ಮನೆ ಮುಂದೆ ತುಂಬಾ ಜನ ನಿಂತಿರ್ತಾರೆ. ಇವನಿಗೆ ಏನಾಗಿದೆ ಅಂತ ಏನು ಅರ್ಥ ಆಗ್ತಿಲ್ಲ. ಆಗ್ಲೇ ಶರೀಫ್ ಈಗ ಅವನ ಹತ್ರಕ್ ಬಂದು ಅವ್ನ ಕೆನ್ನೆಗೊಂದು ಬಾರಿಸ್ಬಿಡ್ತಾನೆ. ರಾತ್ರಿ ಮನೆಗ್ ಬರ್ದೆ ಎಲ್ಲಿಗೆ ಹೋಗಿದ್ದೆ? 96 ದಿನದಿಂದ ಏನು ಆಗಿರ್ಲಿಲ್ಲ, ಆದ್ರೆ ಇವತ್ತು ನಿನ್ನಿಂದ ಆಗೋಯ್ತು. ರಾತ್ರಿ ನೀನು ಮನೆಗ್ ಬರ್ದೇ ಇರೋದಕ್ಕೆ ಏನಾಗಿದೆ ನೋಡು ಅಂತ ಹೇಳಿ ಕರ್ಕೊಂಡೋಗಿ ತೋರಿಸ್ತಾನೆ. ಅಲ್ಲಿ ಅವನ್ ವೈಫ್ ಮತ್ತೆ ಮಗಳನ್ನ ತುಂಬಾ ಭಯಂಕರವಾಗಿ ಸಾಯಿಸ್ಬಿಟ್ಟಿರುತ್ತೆ. ಅದನ್ನ ನೋಡಿ ಫ್ರಾಂಕ್ ಈಗ ಮನಸ್ಸು ಹೊಡೆದು ಅಳ್ತಾ ಇರ್ತಾನೆ. ನೀನ್ ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ನೀನ್ ಲಾಕಪ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ್ಲೇ ಆ ಟೇಲ್ಸ್ ಮ್ಯಾನ್ ಕಲ್ಲಿರ್ತಲ್ವಾ, ಅದು ಆ ಮನೆಯಲ್ಲಿ ಕೆಳಗ್ ಬಿದ್ದಿರುತ್ತೆ. ಅದನ್ನೀಗ ಜೇಬಲ್ ಇಟ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗ ಒಂದ್ ಫ್ಯಾಮಿಲಿ RV ವ್ಯಾನ್ ಅಲ್ಲಿ ಟ್ರಿಪ್ ಹೋಗ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ದೊಡ್ಡದೊಂದು ಮರ ಕೆಳಗ್ ಬಿದ್ದಿರುತ್ತೆ. ಏನಾಯ್ತು ಅಂತ ಎಲ್ರು ಈಗ ಕೆಳಗಿಳಿದು ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಆಗ್ಲೇ ಕಾಗೆ ಒಂದ್ ಬಂದು ಆ ಮರದ ಮೇಲೆ ಕುತ್ಕೊಳ್ಳುತ್ತೆ. ಅದ್ರ ಜೊತೆ ಇನ್ನೊಂದು ಅಂತ ಹೇಳಿ ಈಗ ಕಾಗೆಗಳೆಲ್ಲ ಆಕಾಶದಲ್ಲಿ ತಿರುಗ್ತಾ ಇರ್ತವೆ. ಅದು ನೋಡಿಗ ಸರಿ ನಾವು ಬಂದಾರಲ್ಲೇ ವಾಪಸ್ ಹೋಗೋಣ ಅಂತ ಹೇಳಿ ಫ್ಯಾಮಿಲಿನ ಕರ್ಕೊಂಡು ಅಲ್ಲಿಂದ ಓಡ್ತಾನೆ. ಈಗ ಅಲ್ಲಿಂದ ಹೋಗ್ತಾ ಈ ಟೌನ್ ಒಳಗಡೆ ಬಂದ್ಬಿಡ್ತಾರೆ. ಅದೇ ಟೈಮ್ ನಲ್ಲಿ ಸತ್ತೋಗಿರೋ ಅವರಿಬ್ಬರಿಗೆ ಫಿನರಲ್ ನಡೀತಾ ಇರುತ್ತೆ. ಬರ್ತಾ ಇರೋ RV ವ್ಯಾನ್ ನ ನೋಡಿ ಅಯ್ಯೋ ಪಾಪ ಹೊಸ ಫ್ಯಾಮಿಲಿ ಬಂದ್ಬಿಡ್ತಾ ಅಂತ ಅನ್ಕೋತಾರೆ. ಅವ್ರು ಯಾಕತರ ಅನ್ಕೊಂಡ್ರು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಹತ್ರ ನಿಜ ಹೇಳೋಣ ಅಂತ ಶರೀಫ್ ಹತ್ರ ಕೇಳಿದಾಗ ಈಗೋಗ್ ನಾವ್ ಹೇಳಿದ್ರೆ ಅವ್ರು ನಂಬಲ್ಲ, ಮೊದಲು ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಶರೀಫ್ ಹೇಳ್ತಾನೆ. ಈಗ ಶರೀಫ್ ಜಿಮ್ ಹತ್ರ ಹೋಗಿ ಏನ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ರೂಟ್ ಮಿಸ್ ಆಗಿ ಇಲ್ಲಿಗೆ ಬಂದ್ಬಿಟ್ವಿ, ಇಲ್ಲಿಂದ ಆಚೆ ಹೋಗೋದು ಹೇಗೆ ಅಂತ ಕೇಳ್ತಾನೆ. ಹೀಗೆ ಹೋಗಿ ಅಂತ ಹೇಳಿ ಶರೀಫ್ ಈಗ ಡೈರೆಕ್ಷನ್ ತೋರಿಸ್ತಾನೆ. ಜಿಮ್ ಈಗ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಫ್ಯಾಮಿಲಿ ಕರ್ಕೊಂಡು ಓಡ್ತಾನೆ. ಮತ್ತೀಗ ನಾವು ನೋಡಿದ್ರೆ ತಿರ್ಗಾ ಅವರು ಅದೇ ಟೌನ್ ಒಳಗಡೆನೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಗಂಡ ಹೆಂಡತಿ ಇಬ್ರು ಈಗ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಸಾರಾ ಹತ್ರ ಈಗ ಡೈರೆಕ್ಷನ್ ಕೇಳ್ತಾರೆ. ಅವಳೀಗ ಏನು ಮಾತಾಡದೆ ಅಲ್ಲಿಂದ ಓಡ್ಬಿಡ್ತಾಳೆ. ಇವರು ಎಲ್ಲೂ ಕ್ರಾಸ್ ಮಾಡದೆ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ರು. ತಿರ್ಗಾ ಅದೇ ಟೌನ್ ಒಳಗಡೆ ವಾಪಸ್ ಬರ್ತಾ ಇರ್ತಾರೆ. ಮುಂದೆ ಏನಾಯ್ತು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ.